ಯುಗಾದಿ ಹಬ್ಬ ಎಲ್ಲರೂ ಆಚರಣೆ ಮಾಡ್ತಾರೆ. ಆದರೆ ಯುಗಾದಿ ಹಬ್ಬದ ಪ್ರಾಚೀನ ಇತಿಹಾಸ ಮತ್ತು ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ. ಹಾಗಿದ್ರೆ ಬನ್ನಿ ತಿಳಿಯೋಣ. ಯುಗಾದಿ ಅನ್ನೋ ಪದವು ಸಂಸ್ಕೃತದ ಯುಗ ಮತ್ತು ಆದಿ ಅನ್ನೋ ಪದದಿಂದ ಬಂದಿದೆ. ಯುಗ ಅಂದ್ರೆ ಅವಧಿ ಮತ್ತು ಆದಿ ಅಂದ್ರೆ ಪ್ರಾರಂಭ, ಅಂದ್ರೆ ಹೊಸ ಸಮಯದ ಪ್ರಾರಂಭ ಎಂದರ್ಥ. ಹೇಳಲಾಗುತ್ತೆ ಬ್ರಹ್ಮ ಇದೇ ದಿನದಂದು ಈ ಸೃಷ್ಟಿಯ ರಚನೆ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ಮತ್ತೆ ಭಾರತೀಯ ಶ್ರೇಷ್ಠ ಗಣಿತಜ್ಞರು ಎನಿಸಿರುವ ಭಾಸ್ಕರಾಚಾರ್ಯರ ಪ್ರಕಾರ ಯುಗಾದಿಯ ಸೂರ್ಯ ಉದಯವು ಹೊಸ ವರ್ಷದ ಪ್ರಾರಂಭವಾಗಿದೆ. ಏಕೆಂದ್ರೆ ಈ ದಿನ ಭೂಮಿಯು ಸೂರ್ಯನ ಸುತ್ತು ಒಂದು ಸುತ್ತು ಪೂರ್ಣಗೊಳಿಸಿ ಇನ್ನೊಂದು ಸುತ್ತು ಪ್ರಾರಂಭ ಮಾಡುತ್ತದೆ. ಮತ್ತೆ ಇಂದು ಭೂಮಿಯು ಆಕ್ಸಿಜನ್ ವಾಲುತ್ತದೆ. ಉತ್ತರ ಗೋಳಾರ್ಧವು ಹೆಚ್ಚಿನ ಪ್ರಮಾಣದ ಸೂರ್ಯನ ಶಕ್ತಿಯನ್ನ ಒಳಪಡುತ್ತದೆ. ಈ ಸಮಯದಲ್ಲಿ ಭೂಮಿಯು ಹೆಚ್ಚು ಉಷ್ಣತೆಗೆ ಒಳಗಾಗುತ್ತದೆ. ಇದರಿಂದ ಮನುಷ್ಯರಿಗೆ ಹೆಚ್ಚು ಶಾಖದ ಅನುಭವವಾಗುತ್ತೆ. ಮತ್ತೆ ಚಂದ್ರಮಾನ್ ಕ್ಯಾಲೆಂಡರ್ ನ ಚೈತ್ರ ಮಾಸದ ಮೊದಲ ದಿನವನ್ನು ಯುಗಾದಿ ಎಂದು ಆಚರಿಸಲಾಗುತ್ತೆ. ಹಾಗೂ ಖಗೋಳಶಾಸ್ತ್ರದ ಯುಗಾದಿಯ ಹಿಂದಿನ ದಿನ ಅಮಾವಾಸ್ಯೆಯಾಗಿರುತ್ತದೆ ಮತ್ತು ಹೊಸ ಸಂವತ್ಸರದ ಪ್ರಾರಂಭ ದಿನ ಕೂಡ ಈ ವಿಶೇಷ ದಿನವಾಗಿದೆ. ಹಾಗೂ ವಸಂತ ಋತುವಿನ ಪ್ರಾರಂಭದ ದಿನ ಕೂಡ ಇದೇ ದಿನ ಆಗಿದೆ. ವಸಂತ ಕಾಲ ಬಂದಾಗ ಪ್ರಕೃತಿ ಕೂಡ ಚಿಗುರೆಲೆಗಳಿಂದ ಹೊಸ ಋತುವಿಗೆ ಸ್ವಾಗತ ಕೋರಲು ಸಜ್ಜಾಗಿರುವ ದಿನವೇ ಈ ವಿಶೇಷ ಯುಗಾದಿಯಾಗಿದೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ.